ಬಿಜೆಪಿ ವಕ್ಫ್ ವಿರುದ್ಧ ಏನು ರಾಜ್ಯದಾದ್ಯಂತ ಹೋರಾಟಕ್ಕೆ ಮುಂದಾಗಿದೆ. ಇದಕ್ಕೆ ಈಗ ಸಚಿವ MB ಪಾಟೀಲ್ ಅವರು ಕೂಡ ರಿಯಾಕ್ಟ್ ಮಾಡ್ತಾರೆ. ಬಿಜೆಪಿ ಅವಧಿಯಲ್ಲೇ ರೈತರಿಗೆ ನೋಟಿಸ್ ಹೋಗಿರೋದು, ಆಗೇಕೆ ಹೋರಾಟ ಮಾಡಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಇಷ್ಟು ದಿನ ಬಿಜೆಪಿಯವರು ಕುಂಭಕರ್ಣ ನಿದ್ದೆ ಮಾಡಿದ್ರು. 10 ವರ್ಷ ಕೇಂದ್ರ ಸರ್ಕಾರ ಯಾಕೆ ಈ ಬಗ್ಗೆ ಕ್ರಮ ತೆಗೆದುಕೊಂಡಿಲ್ಲ? ವಿಜಯೇಂದ್ರ ತೆಗೆಯಲು ಹೀಗೆ ಮಾಡ್ತಾ ಇದೆ ಅಂತ MB ಪಾಟೀಲ್ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾರೆ. ಮಾಡಿದ್ರು, ಅವಾಗ ಯಾಕೆ ಮಾಡಲಿಲ್ಲ ಹೋರಾಟ? ಅವ್ರ ಪೀರಿಯಡ್ನಲ್ಲೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಪೀರಿಯಡ್ನಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಏನ್ರಿ, ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು. ಅವ್ರ ಪೀರಿಯಡ್ನಾಗೂ ಕೂಡ ನೋಟಿಸ್ಗಳು ಕೊಟ್ಟಿದ್ದಾರೆ. ಅವ್ರ ಪೀರಿಯಡ್ನಾಗೂ ಕೂಡ 9 ನಂಬರ್ 11 ನಂಬರ್ ಕೊಟ್ಟಿದ್ದಾರೆ. ವಕ್ಫ್ ತಪ್ಪು ಮಾಡಿದ್ರೆ ನಾವು ವಕ್ಫ್ ಹೇಳಿದ್ರಿ, ಮನೇನು ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ. ವಕ್ಫ್ ಭಾಳಷ್ಟು ತಪ್ಪು ಮಾಡಿದಾವೆ, ಅದಕ್ಕೆ 2 ಮಾತಿಲ್ಲ. ಎಲ್ಲೆಲ್ಲಿ ವಕ್ಫ್ ತಪ್ಪು ಮಾಡಿದೆ ಅದನ್ನು ಸರಿಪಡಿಸ್ಲಿಕ್ಕೆ ನಾನು ಈಗಾಗಲೇ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಲ್ಲಂತೂ ಮಾಡಿದ್ದೀನಿ. ಮುಖ್ಯಮಂತ್ರಿಗಳಿಗೂ ಕೂಡ ಮೊನ್ನೆ ಅವ್ರಿಗೂ ಕೂಡ ಹೇಳಿದ್ದೀವಿ, ಎಲ್ಲಿ ವಕ್ಫ್ಗಳು ತಪ್ಪು ಮಾಡಿದ್ದಾವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂಥದ್ದು. ವಿ ಆರ್ ನಾಟ್ ಪ್ರೊಟೆಕ್ಟಿಂಗ್ ವಕ್ಫ್. ಮತ್ತು ವಕ್ಫ್ ಬರೀ ಕೇವಲ ಹಿಂದೂಗಳ ಆಸ್ತಿ ಅಲ್ಲ, ಮುಸ್ಲಿಮರದು ಅನೇಕ ಆಸ್ತಿಗಳು ಆಗಿದ್ದಾವೆ. ಆದರೆ BJP ಅವ್ರು ಕೇಳೋದು ಇಷ್ಟೇ, ನೀವು ಇಷ್ಟು 74ರಿಂದ ಇಲ್ಲಿ ತನ ನಿಮ್ಮ ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ? ನೀವು 2014 ಮ್ಯಾನಿಫೆಸ್ಟೋದಾಗ ಹಾಕಿದ್ರಿ. ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದ್ದಕ್ಕೆ ಮೈನಾರಿಟಿ ಅಫೇರ್ಸ್ ಮಿನಿಸ್ಟರ್ ನಕ್ವಿ ಅವ್ರಿಗೆ ಉತ್ತರ ಕೊಟ್ರಿ. ಅವಾಗೆಲ್ಲ ಹೋಗಿತ್ತು ನಿಮ್ಮದು ಹೋರಾಟ? ಅಂದರೆ ಇವ್ರದ್ದು ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಸರ್ಕಾರ ಇದ್ದಾಗ 2 ದಿವಸ ಕುಂಭಕರ್ಣ ನಿದ್ದೆ ಮಾಡಿದ್ರು ತಾವಿದ್ದಾಗ. ನೀವಿದ್ದಾಗ ಯಾಕೆ ಮಾಡಲಿಲ್ಲ ಇದನ್ನೆಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.